ನ್ಯೂಸ್ 34ಗೆ ಸ್ವಾಗತ. ದಿನನಿತ್ಯದ ಸುದ್ದಿಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅನಾಥನಿಗೆ ಆಶ್ರಯ ಕಲ್ಪಿಸಿ ಮಾನವೀಯತೆ ಮೆರೆದ ಕೂಡ್ಲಿಗಿ ಪೊಲೀಸರು. ಈ ವೃದ್ಧ ಮೂಲತಃ ತಮಿಳುನಾಡಿನವರಾಗಿದ್ದು, ಇತನಿಗೆ ಹಿಂದೆ ಮುಂದೆ ಯಾರೆನ್ನುವುದು ಸ್ವತಃ ಆತನಿಗೆ ಗೊತ್ತಿಲ್ಲ. ಹಲವು ವರ್ಷಗಳಿಂದ ಕೂಡ್ಲಿಗಿ ಬಸ್ ನಿಲ್ದಾಣವೇ ಇತನ ನಿವಾಸ. ದಾನಿಗಳು ನೀಡಿದ ಪುಡಿಗಾಸೆ ಇತನ ದುಡಿಮೆ. ಪುಣ್ಯಾತ್ಮರು ಯಾರಾದ್ರೂ ಏನಾದ್ರೂ ನೀಡಿದ್ರೆ ಅದುವೇ ಅಂದಿನ ಆಹಾರ. ಇನ್ನು ಚಳಿಗಾಳಿ ಮಳೆ ಏನೇ ಬಂದ್ರೂ ನಿಲ್ದಾಣವೇ ಇತನಿಗೆ ತಾಣವಾಗಿತ್ತು. ಬುದ್ಧಿಮಾಂದ್ಯನಾಗಿದ್ದ ಈ ವೃದ್ಧನಿಗೆ ಇತ್ತೀಚೆಗೆ ಆರೋಗ್ಯ ಹದಗೆಟ್ಟು ನಿತ್ರಾಣವಾಗಿದ್ದ. ಇತನನ್ನ ಗಮನಿಸಿದ ಕೂಡ್ಲಿಗಿ ಸಿಪಿಐ ವಸಂತ್ ವೃದ್ಧನಿಗೆ ಊಟೋಪಚಾರ, ಹೊಸ ವಸ್ತ್ರ ನೀಡಿ ಚಿಕಿತ್ಸೆಗೂ ಮುಂದಾಗಿದ್ದರು. ಆದ್ರೆ ಇತನಿಗೊಂದು ಆಶ್ರಯವಾದ್ರೆ ಚೆನ್ನಾಗಿರುತ್ತೆ ಎನ್ನುವ ಯೋಚನೆ ಮಾಡಿ ಹಿರಿಯ ಅಧಿಕಾರಿಗಳ ಅನುಮತಿ ಪಡೆದು ಸಿಂಧನೂರಿನ ಕಾರುಣ್ಯ ಅನಾಥಾಶ್ರಮದ ಬಗ್ಗೆ ಮಾಹಿತಿ ಪಡೆದು ಈ ಅನಾಥನನ್ನ ಅಲ್ಲಿಗೆ ಕಳುಹಿಸಲು ನಿರ್ಧರಿಸಿದ್ದರು. ಹೀಗಾಗಿ ಆಶ್ರಮದ ಸಿಬ್ಬಂದಿ ಅನಾಥನನ್ನ ಕರೆದುಕೊಂಡು ಹೋಗಲು ಕೂಡ್ಲಿಗಿಗೆ ಆಗಮಿಸಿದ್ದು. ಸ್ಥಳೀಯ ಮುಖಂಡರು, ಪೊಲೀಸ್ ಸಿಬ್ಬಂದಿ ಸೇರಿ ಅನಾಥನಿಗೆ ಬೀಳ್ಕೊಟ್ಟರು. ಪೊಲೀಸರ ಈ ಕಾರ್ಯವನ್ನ ಶ್ಲಾಘಿಸಿರುವ ಸ್ಥಳೀಯರು, ಅನಾಥರು ಇತ್ತೀಚೆಗೆ ಹಲವಾರು ಕಾರಣಗಳಿಂದ ರಸ್ತೆಯಲ್ಲಿ, ನಿರ್ಜನ ಪ್ರದೇಶದಲ್ಲಿ ಅನಾಮಧೇಯ ಶವಗಳಾಗಿ ಪತ್ತೆಯಾಗುತ್ತಿವೆ. ಹೀಗಾಗಿ ಇಂತಹ ಅನಾಥರನ್ನ ಗುರುತಿಸಿ ಸಂಘ ಸಂಸ್ಥೆಗಳ ಮುಖಂಡರ ಸಹಾಯ ಪಡೆದು ಆಶ್ರಯ ಕಲ್ಪಿಸಿದಲ್ಲಿ ಅನಾಥರಿಗೆ ಸಹಾಯ ಮಾಡಿದಂತಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೂಡ್ಲಿಗಿ ಪಟ್ಟಣದಲ್ಲಿ ಒಬ್ಬ ಅನಾಥ ಆಗಿ ರಸ್ತೆಯಲ್ಲಿ ಮತ್ತು ಎಲ್ಲಿ ಬೇಕಲ್ಲಿ ಮಲಗುತ್ತಿದ್ದಂಥ ಒಬ್ಬ ವ್ಯಕ್ತಿನ ಪೊಲೀಸರು ಇವತ್ತು ಅವರು ದಿನನಿತ್ಯ ಕೂಡ ಆತನಿಗೆ ಒಂದು ಮಾನವತೆ ಆಧಾರದ ಮೇಲೆ ಊಟವನ್ನು ಕೊಡ್ತಿದ್ರು. ಆದರೆ ಇವತ್ತು ಒಂದು ಕರುಣಾಶ್ರಮ ಅಂತೇಳಿ ಒಂದು ಸಿಂಧನೂರಿನ ಒಂದು ಸಂಸ್ಥೆಯವರು ಬಂದು ಆ ಒಂದು ವ್ಯಕ್ತಿಯನ್ನು, ಅನಾಮಧೇಯ ವ್ಯಕ್ತಿ ಅಂದರೆ ಆತ ಒಂಥರ ಅರೆಹುಚ್ಚನ್ ಟೈಪೇ ಇದ್ದ. ತನ್ನ ಹೆಸರು ಕೂಡ ಹೇಳೋಂಥ ಒಂದು ಶಕ್ತಿ ಅವನ ಹತ್ರ ಇರಲಿಲ್ಲ. ಅಂತ ಅವನಿಗೆ ನಮ್ಮ ಕೂಡ್ಲಿಗಿಯ ಪೊಲೀಸ್ ಇಲಾಖೆಯವರು, ಅದರಲ್ಲಿ ವಿಶೇಷವಾಗಿ ಡಿಎಸ್ಪಿ ಅವರು, ಹರೀಶ್ ರವರು, ಮತ್ತು ಸಿಪಿಐ ವಸಂತರವರು, PSI ಶರತ್ ರವರು ಎಲ್ಲರೂ ಕೂಡ ಸೇರ್ಕೊಂಡು ತಮ್ಮ ಸ್ವಂತ ಹಣದಿಂದ ಹೊಸ ಬಟ್ಟೆಗಳನ್ನು ಧರಿಸಿ ಅವನಿಗೆ ಹೊಸ ಬಟ್ಟೆ ಧರಿಸಿ ಮತ್ತೆ ಕೂಡ್ಲಿಗಿಂದ ಅವರೊಂದು ಕರುಣಾಶ್ರಮಕ್ಕೆ ಕಳಿಸಂತ ಸಂದರ್ಭದಲ್ಲಿ ಮತ್ತೆ ಆತ ಹೊಟ್ಟೆ ತುಂಬ ಊಟ ಮಾಡಿಸಿ ಒಂದು ಮಾನವೀಯತೆ ಮೆರೆದಿದ್ದಾರೆ. ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯವರು ಒಂದು ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡಬೇಕಂತೇಳಿ ಏನು ಸರ್ಕಾರ ಒಂದು ಆದೇಶ ಹೊರಡಿಸಿದೆ, ಆ ಒಂದು ಜನಸ್ನೇಹಿ ಪೊಲೀಸ್ ಇಲಾಖೆ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ್ಲಿಗಿ ಕೂಡ್ಲಿಗಿ ಇಲಾಖೆಯವರು ಅಂತೇಳಿ ನಮಗೆ ಭಾವನೆ ಅನಿಸ್ತಾ ಇದೆ. ಮತ್ತೆ ಇಂಥ ಅನಾಥಾಶ್ರಮದ ಅನಾಥರು ಎಲ್ಲೆಲ್ಲಿ ಬೀದಿ ಬೆದರಲ್ಲಿ ಮತ್ತೆ ಅಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಿ ಬೇಕಲ್ಲಿ ಮಲಗೋದು, ಊಟ ಮಾಡೋದು ಮಾಡ್ತಿರ್ತಾರೆ. ಅಂಥವ್ರು ಹೆಚ್ಚೆಚ್ಚೇನು ಕಂಡು ಬಂದ್ರೆ ಸಂಬಂಧಿಸಿದ ಕೂಡ್ಲಿಗಿ ಪೊಲೀಸ್ ಠಾಣೆಗೆ ಅಥವಾ ಇಂಥ ವೃದ್ಧಾಶ್ರಮಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ನೀವೇನಾದರೂ ಮಾಹಿತಿ ಕೊಟ್ಟರೆ ಮತ್ತೆ ಪಟ್ಟಣದಲ್ಲಿ ಜರುಗತಕ್ಕಂಥ ಒಂದು ಯಾವುದೇ ರೀತಿಯ ಕಳ್ಳತನಗಳಾಗಿರ್ಬೋದು, ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಆಗಲಿ ತಡೀಬಹುದು. ಮತ್ತು ಇಂಥವ್ರನ್ನ ಅನಾಥಾಶ್ರಮಕ್ಕೆ ಸೇರಿಸೋದ್ರಿಂದ ಒಂದು ಮಾನವೀಯತೆಯ ಒಂದು ರಕ್ಷಣೆಯನ್ನು ಕೊಡ್ಕೊಟ್ಟಂಗಾಗ್ತದೆ. ಇಂಥ ಹೆಚ್ಚೆಚ್ಚು ಪೊಲೀಸ್ ಇಲಾಖೆಯವರು ಮತ್ತು ನಾಗರಿಕರು ಕೂಡ ಅತಿ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ. ಯಾಕಂದರೆ ಇದು ಬರೀ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಬರೀ ಒಂದು ಕರುಣಾಶ್ರಮ, ವೃದ್ಧಾಶ್ರಮಗಳು ಅಷ್ಟೇ ಅಲ್ಲ, ಮಾನವರಾಗಿ ಹುಟ್ಟಿದ ಮೇಲೆ ಸಮಾಜದಲ್ಲಿ ಎಲ್ಲರೂ ಕೂಡ ಸೇವೆ ಸಲ್ಲಿಸಿದ್ರೆ ಇಂಥ ಒಂದು ಏನಂತೀವಿ ನಾವು ಒಂದು ಅನಾಥರಿಗೆ ಒಂದು ರಕ್ಷಣೆ ಕೊಟ್ಟಂತಾಗ್ತದೆ. ಎಲ್ಲರೂ ಕೂಡ ಇಂಥ ಒಂದು ಮಹತ್ವ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನ್ಯೂಸ್ 34. ಸುದ್ದಿಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.